ಒಂದು ವಿಷಯವನ್ನು ನಾನಿಲ್ಲಿ ನೆನಪಿಸ್ಕೊಳ್ಬೇಕು. 2019ರಲ್ಲಿ ಮೇಡಮ್ ಅವರು ಮುಖ್ಯಸ್ಥರಾಗಿದ್ದಾಗ ನಮ್ಮ ವಿಭಾಗದಲ್ಲಿ ಮೊದಲ ಬಾರಿಗೆ ಬಸವ ಜಯಂತಿಯ ಆಚರಣೆಯನ್ನು ನಾವು ಮಾಡಿದ್ವಿ. ಅದಕ್ಕೆ ಕಾರಣ ಆದಂತಹದ್ದು ಬೆಂಗಳೂರಿನ ಪ್ರೊಫೆಸರ್ ಶೀಲಾ ಮಳಿಮಠ್ ಮೇಡಮ್ ಅವರ ಸಂಸ್ಥೆ ಮತ್ತು ಆ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ಇದನ್ನು ಆಚರಣೆ ಮಾಡುವಂತಹ ಸಂದರ್ಭ ನಮಗೆ ಒದಗಿ ಬಂದಿತ್ತು. ಆ ನೆನಪಿನಲ್ಲಿ ಪ್ರೊಫೆಸರ್ ಈಡಿಗ ಸತ್ಯನಾರಾಯಣ ಅವರು ಆವಾಗ ವೈಸ್ ಚಾನ್ಸಲರ್ ಆಗಿದ್ದಂಥವ್ರು, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂಥವರು, ಬಸವ ಜಯಂತಿಯ ಈ ಆಚರಣೆಯನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಮತ್ತು ಅವರು ಬಹಳ ಅಭಿಮಾನದಿಂದ ಕಾಣುವಂತಹ ಶ್ರೇಷ್ಠ ಮಾನವತಾವಾದಿ ಬಸವಣ್ಣನವರ ಆದರ್ಶಗಳನ್ನು ವಿಶ್ವವಿದ್ಯಾಲಯದಲ್ಲಿ ಇನ್ನಷ್ಟು ಆಳವಾಗಿ ಅಧ್ಯಯನಕ್ಕೆ ಒಳಪಡಿಸಬೇಕು ಅನ್ನುವಂತಹ ಕಾರಣದಿಂದ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವ ಯೋಚನೆಯನ್ನು ಮಾಡಿದರು. ಇವತ್ತಿನ ಈ ಬಸವ ಜಯಂತಿಯ ಆಚರಣೆಗೆ ಕಾರಣರಾದಂಥವರು ನಮ್ಮ ಹಿಂದಿನ ಕುಲಪತಿಗಳಾಗಿದ್ದಂತಹ ಪ್ರೊಫೆಸರ್ ಈಡಿಗ ಸತ್ಯನಾರಾಯಣ ಅವರು ಈ ಕಾರ್ಯಕ್ರಮದ ಯಶಸ್ಸಿಗೆ ಶುಭವನ್ನು ಕೋರ್ತಾ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದನ್ನು ನಿಮ್ಮ ಮುಂದೆ ಈಗ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಡಿಯರ್ ಫ್ರೆಂಡ್ಸ್, ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್ ಆನ್ ಸೆಲೆಬ್ರೇಟಿಂಗ್ ಶ್ರೀ ಬಸವ ಜಯಂತಿ ಇನ್ ದ್ರವಿಡಿಯನ್ ಯೂನಿವರ್ಸಿಟಿ. ಶ್ರೀ ಬಸವ ವಾಸ್ ಎ ಗ್ರೇಟ್ ಸ್ಕಾಲರ್, social reformer and respected saint. His teachings are eternal and useful for the welfare of the humanity. ಪ್ರೊಫೆಸರ್ ಈಡಿಗ ಸತ್ಯನಾರಾಯಣ, ಫಾರ್ಮರ್ ವೈಸ್ ಚಾನ್ಸಲರ್, ದ್ರವಿಡಿಯನ್ ಯೂನಿವರ್ಸಿಟಿ. ಈ ನಡೆನುಡಿಗಳ ಸಮನ್ವಯತೆಯ ಬಗ್ಗೆ ವಚನಗಳಲ್ಲಿ ಪದೇ ಪದೇ ಪ್ರಸ್ತಾಪವಾಗುವಂತಹದ್ದು, ಬಸವಣ್ಣನವರು ಅದನ್ನು ಬೇರೆ ಬೇರೆ ಸ್ವರೂಪದಲ್ಲಿ ಹೇಳುವಂತಹದ್ದು ನಾವು ಇಲ್ಲಿ ಗಮನಿಸಬೇಕು. ಅದೇ ರೀತಿ ಬಸವರಿಂದ ಪ್ರೇರಿತರಾದಂತಹ ಇತರ ಶರಣರು ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ರೀತಿಯನ್ನು ಕೂಡ ನಾವು ನೋಡಬೇಕು. ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿ ಮತ್ತು ಒಬ್ಬ ಅಧ್ಯಾಪಕನಾಗಿ ನಾವು ಈ ಸಾಮರಸ್ಯವನ್ನು ಬೆಳೆಸಿಕೊಳ್ಬೇಕಾದಂತಹ ರೀತಿ, ಅಳವಡಿಸ್ಕೊಳ್ಬೇಕಾದಂತಹ ರೀತಿ ಇವತ್ತು ನಾವೆಲ್ಲರೂ ಗಮನಿಸಬೇಕಾದಂತಹ ಸಂಗತಿ. ಮತ್ತು ಸಾರ್ವಕಾಲಿಕ ಸತ್ಯವನ್ನು ಒಳಗೊಂಡಿರುವಂತಹ ವಚನಗಳು ಯಾವತ್ತಿಗೂ ಕೂಡ ಪ್ರಸ್ತುತವಾಗುವಂತಹದ್ದು. ಹಾಗಾಗಿ ಬಸವ ಜಯಂತಿಯ ಈ ಆಚರಣೆ ಅರ್ಥಪೂರ್ಣವಾಗುವಂತಹದ್ದು ನಾವು ಇವುಗಳನ್ನು ನಮ್ಮ ಆಚರಣೆಯಲ್ಲಿ ತರುವಾಗ. ಹೀಗಾಗಿ ಇವತ್ತಿನ ಕನ್ನಡ ಭಾಷೆ ಮತ್ತು ಅನುವಾದ ಅಧ್ಯಯನ ವಿಭಾಗದ ಈ ಒಂದು ಹೆಜ್ಜೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ವ್ಯಕ್ತಿತ್ವವನ್ನು ಬೆಳಗಿಸುವುದರ ಜೊತೆಗೆ ವಿಶ್ವವಿದ್ಯಾಲಯದ ಹೆಸರನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಸಹಾಯ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.